ನೋಡಿ, ಒಂದು ಮೂಲಭೂತ ಪ್ರಶ್ನೆಯಿಂದ ಇವತ್ತಿನ ಚರ್ಚೆ ಶುರು ಮಾಡೋಣ. ಸಾವಿರಾರು ವರ್ಷಗಳಿಂದ ನಿರಂತರ ದಾಳಿಗಳು, ಆಕ್ರಮಣಗಳು, ಎಷ್ಟೆಲ್ಲ ಬದಲಾವಣೆಗಳು, ಇಷ್ಟೆಲ್ಲ ಆದರೂ ಭಾರತವನ್ನ ನಿಜವಾಗಿ ರಕ್ಷಿಸಿದ್ಯಾರು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ದೊಡ್ಡ ದೊಡ್ಡ ಸೇನೆಗಳ ಅಥವಾ ಕಾಲಕ್ಕೆ ತಕ್ಕಂತೆ ಬದಲಾದ ರಾಜಕೀಯ ವ್ಯವಸ್ಥೆಗಳ ಯಾವುದು? ಈ ಪ್ರಶ್ನೆಗೆ ನಮಗೆ ಸಿಕ್ಕಿರೋ ಆಕರಗಳು ಇದೆಯಲ್ಲ, ಅವು ಒಂದು ಆಹಾ. ತುಂಬಾನೇ ಅಚ್ಚರಿಯ ಉತ್ತರವನ್ನ ಕೊಡ್ತವೆ. ಓ, ಅದೇನು? ಅವುಗಳ ಪ್ರಕಾರ ಭಾರತದ ನಿಜವಾದ ರಕ್ಷಾ ಕವಚ ಅದರ ಸೇನೆಯಲ್ಲ, ಅದರ ರಾಜಕೀಯ ವ್ಯವಸ್ಥೆಯೂ ಅಲ್ಲ. ಹಾಗಾದ್ರೆ ಅದು ನಮ್ಮ ಸನಾತನ ಗುರು ಪರಂಪರೆ ಅಂತ. ಗುರು ಪರಂಪರೆ, ಇದು ಕೇಳೋಕೆ ಆಸಕ್ತಿಕರವಾಗಿದೆ. ಹೌದು, ಈ ಆಕರಗಳ ವಾದ ತುಂಬಾನೇ ಸ್ಪಷ್ಟವಾಗಿದೆ. ಗುರು ಪರಂಪರೆ ಅಂದ್ರೆ ಕೇವಲ ಆಧ್ಯಾತ್ಮಿಕ ಮಾರ್ಗದರ್ಶನ ಅಲ್ಲ, ಪೂಜೆ ಪುನಸ್ಕಾರ ಅಷ್ಟೇ ಅಲ್ಲ. ಅಲ್ಲವೇ ಅಲ್ಲ. ಬದಲಾಗಿ ಭಾರತದ ಅಸ್ತಿತ್ವದ ಪ್ರತಿಯೊಂದು ಅಂಶವನ್ನು ಒಂದು ಅದೃಶ್ಯ ಶಕ್ತಿಯ ಹಾಗೆ ರಕ್ಷಿಸಿದೆ ಅಂತ ಇವು ಹೇಳ್ತವೆ. ಪ್ರತಿಯೊಂದು ಅಂಶ ಅಂದ್ರೆ ನಮ್ಮ ನೆಲ, ನಮ್ಮ ಜಲ, ನಾವು ನಂಬೋ ಸತ್ಯ, ಧರ್ಮ, ನ್ಯಾಯ, ನಮ್ಮ ಸಂಸ್ಕೃತಿ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಆತ್ಮಜ್ಞಾನ, ಇವೆಲ್ಲವೂ ಪೀಳಿಗೆಯಿಂದ ಪೀಳಿಗೆಗೆ ಬಂದಿರೋದ್ರ ಹಿಂದೆ ಇರೋದು ಇದೇ ಗುರುಪರಂಪರೆ. ಸರಿ, ಈ ವಾದ ಕೇಳೋಕೆ ಬಹಳ ಬಲವಾಗಿದೆ. ಹಾಗಾದ್ರೆ ಇದನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಖಂಡಿತ. ಈ ಗುರುಪರಂಪರೆ ಭಾರತದ ಅಡಿಪಾಯ ಅಂದ್ರೆ ನಮ್ಮ ನೆಲವನ್ನ, ನಮ್ಮ ಭೂಮಿಯನ್ನ ಹೇಗೆ ರಕ್ಷಿಸಿತು, ಅಲ್ಲಿಂದ ಶುರು ಮಾಡೋಣ. ಖಂಡಿತ. ಆಕರಗಳು ಏನ್ ಹೇಳ್ತಾವೆ ಅಂದ್ರೆ, ಗುರುಗಳು ಭಾರತದ ನೆಲವನ್ನ ಕೇವಲ ಒಂದು ಭೌಗೋಳಿಕ ಪ್ರದೇಶವಾಗಿ, ಒಂದು ಮಣ್ಣಿನ ತುಂಡಾಗಿ ನೋಡೋಕೆ ಬಿಡ್ಲೇ ಇಲ್ಲ. ಬದಲಿಗೆ ಅದೊಂದು ಧರ್ಮಭೂಮಿ ಅನ್ನೋ ಪವಿತ್ರವಾದ ಕಲ್ಪನೆಯನ್ನ ಜನರ ಮನಸ್ಸಲ್ಲಿ ಆಳವಾಗಿ ಬಿತ್ತಿದ್ರು. ಧರ್ಮಭೂಮಿ? ಹೌದು. ಈ ಭೂಮಿಯನ್ನ ದೇವತೆಯ ರೂಪದಲ್ಲಿ ನೋಡೋದು, ಇಲ್ಲಿನ ನದಿ, ಪರ್ವತ, ಗಿಡಮರಗಳನ್ನ ಪೂಜ್ಯ ಭಾವನೆಯಿಂದ ಕಾಣೋದು, ಈ ಸಂಸ್ಕೃತಿಯನ್ನ ಅವರು ಸ್ಥಾಪಿಸಿದ್ರು. ಒಂದು ನಿಮಿಷ, ಇದು ಕೇಳೋಕೆ ಒಂದು ಕಾವ್ಯಾತ್ಮಕ ಕಲ್ಪನೆಯ ತರ ಇದೆ. ಭೂಮಿಯನ್ನ ಧರ್ಮಭೂಮಿ ಅಂದ ತಕ್ಷಣ ಅದು ಹೇಗೆ ರಕ್ಷಣೆಗೆ ಒಳಗಾಗುತ್ತೆ? ಶತ್ರುಗಳು ದಾಳಿ ಮಾಡಿದಾಗ ಈ ಭಾವನೆ ತಡೆಯುತ್ತಾ? ಅತ್ಯುತ್ತಮ ಪ್ರಶ್ನೆ. ನೋಡಿ, ಇಲ್ಲಿ ಈ ಆಕಾರಗಳು ಒಂದು ಆಳವಾದ ಒಳನೋಟವನ್ನ ಕೊಡೋದು. ಈ ಕಲ್ಪನೆ ಕೇವಲ ಭಾವನಾತ್ಮಕ ಅಲ್ಲ, ಅದೊಂದು ಅದ್ಭುತವಾದ ರಕ್ಷಣಾ ತಂತ್ರವೇ? ಹೌದು. ವೇದಗಳ ಕಾಲದಿಂದಲೂ ಪ್ರಕೃತಿ ಸಂರಕ್ಷಣೆಯನ್ನ ಧರ್ಮದ ಭಾಗವಾಗಿಯೇ ಹೇಳಲಾಗಿದೆ. ಆದ್ರೆ ಅದನ್ನ ಜನರಿಗೆ ಮತ್ತೆ ಮತ್ತೆ ನೆನಪಿಸಿ ಆಚರಣೆಗೆ ತಂದಿದ್ದು ಗುರುಗಳು. ಉದಾಹರಣೆಗೆ? ಶ್ರೇಷ್ಠ ಉದಾಹರಣೆ ಅಂದ್ರೆ ಆದಿಶಂಕರಾಚಾರ್ಯರು. ಅವರು ದೇಶದ 4 ದಿಕ್ಕುಗಳಲ್ಲಿ 4 ಪೀಠಗಳನ್ನ ಸ್ಥಾಪಿಸಿದ್ರಲ್ಲ. ಹೌದು. ಅವು ಕೇವಲ ಧಾರ್ಮಿಕ ಕೇಂದ್ರಗಳಾಗಿರ್ಲಿಲ್ಲ. ಹಾಗಾದ್ರೆ ಅದರ ಹಿಂದಿನ ಉದ್ದೇಶ ಬೇರೆ ಇತ್ತಾ? ಖಂಡಿತ. ಆಕರಗಳ ಪ್ರಕಾರ ಅದೊಂದು ಅದ್ಭುತವಾದ, ಏನಂತಾರೆ, ಆಧ್ಯಾತ್ಮಿಕ ಗಡಿ ಗುರುತಿಸುವಿಕೆ. ಆಧ್ಯಾತ್ಮಿಕ ಗಡಿ ಗುರುತಿಸುವಿಕೆ? ಹೌದು. ಅಂದ್ರೆ ಆಗ ರಾಜಕೀಯ ಗಡಿಗಳು ಸದಾ ಬದಲಾಗ್ತಾ ಇತ್ತು. ರಾಜರು ಸೋಲ್ತಾ ಇದ್ರು, ಗೆಲ್ತಾ ಇದ್ರು. ಅಂತಹ ಸಮಯದಲ್ಲಿ ಈ ದೇಶದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಗಡಿಗಳನ್ನ ಅಳಿಸಲಾಗದಂತೆ ಸ್ಥಾಪಿಸೋ ಒಂದು ದೊಡ್ಡ ತಂತ್ರ ಅದು. ದ್ವಾರಕೆಯಿಂದ ಪುರಿಯವರೆಗೆ, ಬದ್ರಿಯಿಂದ ಶೃಂಗೇರಿಯವರೆಗೆ ಪೀಠಗಳನ್ನು ಸ್ಥಾಪಿಸಿ ಇಡೀ ಭರತಖಂಡವನ್ನು ಒಂದೇ ಆಧ್ಯಾತ್ಮಿಕ ದಾರದಲ್ಲಿ ಪೋಣಿಸಿದ್ರು. ಈ ಯಾತ್ರಾ ಮಾರ್ಗಗಳು ದೇಶದ ನರನಾಡಿಗಳಂತೆ ಕೆಲಸ ಮಾಡಿದ್ವು. ಇದು ಕುತೂಹಲಕಾರಿ. ಆದರೆ ರಾಜನ ಸೈನ್ಯ ಗಡಿಯನ್ನ ಕಾಯೋದಕ್ಕಿಂತ ಒಬ್ಬ ಸಾಮಾನ್ಯ ಯಾತ್ರಿಕ ತನ್ನ ನಂಬಿಕೆಯಿಂದ ಈ ಸಾಂಸ್ಕೃತಿಕ ಗಡಿಯನ್ನ ಹೆಚ್ಚು ಗಟ್ಟಿಯಾಗಿ ಕಾಯ್ತಿದ್ದ. ನಿಖರವಾಗಿಯೂ ಸೇನೆಗಿಂತಲೂ ಬಲವಾದ ರಕ್ಷಣೆ ಅದು. ಹೌದು. ನೆಲದ ರಕ್ಷಣೆ ಅಂದ್ರೆ ಕೇವಲ ಗಡಿ ಕಾಯೋದಲ್ಲ, ಆ ನೆಲದ ಮೇಲಿನ ಪೂಜ್ಯ ಭಾವನೆಯನ್ನ, ಆ ಮಮಕಾರವನ್ನ ಜನರ ಹೃದಯದಲ್ಲಿ ಜೀವಂತವಾಗಿಡೋದು. ಇವತ್ತಿಗೂ ನಾವು ನೋಡುವ ಯಾತ್ರೆಗಳು, ಈ ಪೀಠಗಳು, ಹೌದು, ದೇಶದ ಮೂಲೆ ಮೂಲೆಯಲ್ಲಿರುವ ಆಶ್ರಮಗಳು, ಇವೆಲ್ಲ ಕೇವಲ ನಂಬಿಕೆಯ ಕೇಂದ್ರಗಳಲ್ಲ. ಅವು ಈ ದೇಶದ ಭೂಮಿಯನ್ನ ಪವಿತ್ರವಾಗಿ ಕಾಣೋ ಸಂಸ್ಕೃತಿಯನ್ನ ಇವತ್ತಿಗೂ ಉಳಿಸಿಕೊಂಡು ಬಂದಿರೋ ಜೀವಂತ ಸಾಕ್ಷಿಗಳು. ಈ ಧರ್ಮಭೂಮಿ ಅನ್ನೋ ಕಲ್ಪನೆ ಭೂಮಿಗೆ ಒಂದು ಪಾವಿತ್ರ್ಯತೆ ತಂದುಕೊಡುತ್ತೆ. ಇದೇ ತರ್ಕವನ್ನ ನಮ್ಮ ಇನ್ನೊಂದು ಜೀವನಾಧಾರವಾದ ನದಿಗಳಿಗೂ ಅನ್ವಯಿಸಲಾಯ್ತೆ. ಖಂಡಿತವಾಗಿಯೂ. ಗುರುಗಳು ನದಿಗಳನ್ನ ಕೇವಲ ನೀರಿನ ಮೂಲವಾಗಿ ನೋಡಲೇ ಇಲ್ಲ, ಬದಲಿಗೆ ಅವುಗಳನ್ನ ತಾಯಿಯ ಸ್ವರೂಪ ಅಂತ ಬಣ್ಣಿಸಿದ್ರು. ಗಂಗಾ ಮಾತಾ, ಕಾವೇರಿ ಮಾತೆ. ಅದೇ, ಈ ಪರಿಕಲ್ಪನೆಯೇ ಗುರುಗಳು ಕೊಟ್ಟಿದ್ದು. ನದಿ ಪೂಜೆಯ ಸಂಪ್ರದಾಯವನ್ನ ಕಲಿಸಿದ್ರು.
ಬಹುತೇಕ ಪ್ರಾಚೀನ ಗುರುಕುಲಗಳು, ಆಶ್ರಮಗಳು, ವಿದ್ಯಾಕೇಂದ್ರಗಳು ನದಿಯ ತೀರದಲ್ಲೇ ನಿರ್ಮಾಣವಾದವು. ಅದಕ್ಕೇನಾದ್ರೂ ನಿರ್ದಿಷ್ಟ ಕಾರಣ ಇತ್ತಾ? ಯಾಕೆ ಜ್ಞಾನ ಕೇಂದ್ರಗಳು ಯಾವಾಗ್ಲೂ ನೀರಿನ ಹತ್ರವೇ? ಅದಕ್ಕೊಂದು ಸುಂದರವಾದ ತಾತ್ವಿಕ ಕಾರಣವಿದೆ. ಜ್ಞಾನ ಮತ್ತು ಜಲ ಎರಡೂ ಶುದ್ಧೀಕರಿಸುವ ಶಕ್ತಿಗಳು ಅಂತ ಗುರುಗಳು ನಂಬಿದ್ರು. ಓ ಹೌದು. ಜ್ಞಾನವು ಮನಸ್ಸಿನ ಕೊಳೆಯನ್ನ ಅಂದ್ರೆ ಅಜ್ಞಾನ, ಅಹಂಕಾರವನ್ನ ತೊಳೆಯುತ್ತೆ. ಜಲವು ದೇಹದ ಕೊಳೆಯನ್ನ ತೊಳೆಯುತ್ತೆ. ಅದೇ, ಒಂದು ಆಂತರಿಕ ಶುದ್ಧಿ, ಇನ್ನೊಂದು ಬಾಹ್ಯ ಶುದ್ಧಿ. ಇವೆರಡೂ ಸೇರಿದಾಗ ಮನುಷ್ಯ ಪರಿಪೂರ್ಣನಾಗ್ತಾನೆ. ಅದ್ಭುತವಾದ ಯೋಚನೆ. ಆದ್ರೆ ಒಂದು ಪ್ರಶ್ನೆ. ಕೇಳಿ. ನಾವು ನದಿಗಳನ್ನು ದೇವತೆಗಳೆಂದು ಪೂಜಿಸ್ತೀವಿ. ಆದ್ರೂ ಇವತ್ತು ನಮ್ಮ ಬಹುತೇಕ ನದಿಗಳು ತುಂಬಾ ಮಲಿನಗೊಂಡಿವೆ. ಹಾಗಾದ್ರೆ ಗುರುಗಳು ಕಲಿಸಿದ ಈ ರಕ್ಷಣಾ ತಂತ್ರ ವಿಫಲ ಆಯ್ತಾ? ಇದು ಬಹಳ ಸೂಕ್ಷ್ಮವಾದ ಪ್ರಶ್ನೆ. ಆಕರಗಳ ಪ್ರಕಾರ ತಂತ್ರ ವಿಫಲವಾಗಿಲ್ಲ. ಹಾಗಾದ್ರೆ ಆಚರಣೆಯಲ್ಲಿ ತರೋವರೆಗೂ ಮಾತ್ರ ಅದು ಶಕ್ತಿಶಾಲಿ. ಯಾವಾಗ ನಾವು ನದಿಯನ್ನ ಕೇವಲ ಒಂದು ಸಂಪನ್ಮೂಲವಾಗಿ ನೋಡಕ್ ಶುರು ಮಾಡಿದ್ವೋ, ನಿಖರವಾಗಿ ಆಗ ತಾಯಿ ಅನ್ನೋ ಭಾವನೆ ಹೋಯ್ತು, ಮಾಲಿನ್ಯ ಶುರುವಾಯಿತು. ಸ್ವಾಮಿ ವಿವೇಕಾನಂದರು ಗಂಗಾ ತೀರದಲ್ಲಿ ತಪಸ್ಸು ಮಾಡಿ ಯುವಕರಿಗೆ ಸಂದೇಶ ಕೊಟ್ಟಾಗ ಅವರು ಆ ಜಲರಾಶಿಯೊಂದಿಗೆ ಒಂದು ಆಧ್ಯಾತ್ಮಿಕ ಸಂವಾದ ನಡೆಸ್ತಿದ್ರು. ಆ ಸಂವಾದವನ್ನ ನಾವು ಕಳ್ಕೊಂಡಿದ್ದೇವೆ. ಸರಿ, ನೆಲ, ಜಲದಂತಹ ಭೌತಿಕ ವಿಷಯಗಳಿಂದ ಈಗ ನಾವು ಸ್ವಲ್ಪ ತಾತ್ವಿಕವಾದ ವಿಷಯಕ್ಕೆ ಬರೋಣ. ಖಂಡಿತ. ಭಾರತವನ್ನ ಉಳಿಸಿದ್ದು ಸತ್ಯ ಅಂತ ಈ ಆಕರಗಳು ಬಹಳ ದೃಢವಾಗಿ ಹೇಳ್ತವೆ. ಇದು ಕೇಳೋಕ್ ಚೆನ್ನಾಗಿದೆ. ಆದ್ರೆ ವಾಸ್ತವದಲ್ಲಿ ಕತ್ತಿ, ಕುತಂತ್ರ ಇರೋ ರಾಜಕೀಯದಲ್ಲಿ ಕೇವಲ ಸತ್ಯ ಅನ್ನೋ ಒಂದು ಆದರ್ಶ ಒಂದು ದೇಶವನ್ನ ಉಳಿಸೋಕ್ ಸಾಧ್ಯನಾ? ಇದು ಇಡೀ ಚರ್ಚೆಯ ಅತ್ಯಂತ ಕೀಲಕವಾದ ಭಾಗ. ಸತ್ಯಮೇವ ಜಯತೆ ಅನ್ನೋದು ಕೇವಲ ಘೋಷಣೆಯಲ್ಲ, ಅದೊಂದು ರಾಷ್ಟ್ರೀಯ ತಂತ್ರವಾಗಿತ್ತು ಅಂತ ಈ ಆಕರಗಳು ಹೇಳ್ತಾವೆ. ಹೇಗೆ? ನೋಡಿ, ಉಪನಿಷತ್ತುಗಳ ಜ್ಞಾನ, ಭಗವದ್ಗೀತೆಯ ಸಾರ, ಇಂತಹ ಜ್ಞಾನ ಭಂಡಾರಗಳು ಸಾವಿರಾರು ವರ್ಷಗಳ ದಾಳಿಗಳ ನಡುವೆಯೂ ಸ್ವಲ್ಪವೂ ಬದಲಾಗದೆ ನಮ್ಮವರಿಗೆ ತಲುಪಿದೆಯಲ್ಲ? ಹೌದು. ಅದರ ಸಂಪೂರ್ಣ ಕೀರ್ತಿ ಗುರುಶಿಷ್ಯ ಪರಂಪರೆಗೆ ಸಲ್ಲಬೇಕು. ಅವರು ಕಂಠಪಾಠದ ಮೂಲಕ, ವ್ಯಾಖ್ಯಾನದ ಮೂಲಕ ಮತ್ತು ಮುಖ್ಯವಾಗಿ ತಮ್ಮ ಜೀವನದಲ್ಲಿ ಅದನ್ನ ಅಳವಡಿಸಿಕೊಳ್ಳುವ ಮೂಲಕ ಆ ಸತ್ಯವನ್ನ ಜೀವಂತವಾಗಿಟ್ರು. ಸರಿ, ಇದು ಜ್ಞಾನದ ಸಂರಕ್ಷಣೆ. ಆದರೆ ಇದು ರಾಜಕೀಯ ಮಟ್ಟದಲ್ಲಿ ಹೇಗೆ ಪ್ರಭಾವ ಬೀರಿತು? ಅದಕ್ಕೆ ಅತ್ಯದ್ಭುತ ಉದಾಹರಣೆ ಚಾಣಕ್ಯರು. ಓಹೋ, ಹೌದು. ಅವರು ಕೇವಲ ರಾಜಕೀಯ ತಂತ್ರಜ್ಞರಲ್ಲ, ಅವರೊಬ್ಬ ಗುರು. ಅವರು ಚಂದ್ರಗುಪ್ತ ಮೌರ್ಯನಿಗೆ ಬರೀ ಯುದ್ಧ ಕೌಶಲ್ಯ ಕಲಿಸಲಿಲ್ಲ, ಧರ್ಮ ಮತ್ತು ನ್ಯಾಯದ ಆಧಾರದ ಮೇಲೆ ಒಂದು ಸಾಮ್ರಾಜ್ಯವನ್ನ ಕಟ್ಟೋದು ಹೇಗೆ ಅಂತ ಹೇಳ್ಕೊಟ್ರು. ಹೌದು. ಅವರ ಅರ್ಥಶಾಸ್ತ್ರ ಕೇವಲ ಹಣಕಾಸಿನ ಬಗ್ಗೆ ಮಾತಾಡಲ್ಲ, ಅದು ರಾಜಧರ್ಮದ ಬಗ್ಗೆ ಮಾತಾಡುತ್ತೆ. ಆದ್ರೆ ರಾಜಕೀಯದಲ್ಲಿ ಇದು ಎಷ್ಟು ವಾಸ್ತವ? ಅಧಿಕಾರ ಮತ್ತು ಧರ್ಮದ ನಡುವೆ ಸಂಘರ್ಷ ಬಂದಾಗ ರಾಜರು ನಿಜವಾಗ್ಲೂ ಗುರುಗಳ ಮಾತನ್ನ ಕೇಳ್ತಾ ಇದ್ರಾ? ಸಂಘರ್ಷಗಳು ಖಂಡಿತ ಬರ್ತಾ ಇತ್ತು. ಆದ್ರೆ ಗುರುಗಳ ಶಕ್ತಿ ರಾಜಕೀಯ ಅಧಿಕಾರದಲ್ಲಿರ್ಲಿಲ್ಲ, ಅದು ಅವರ ನೈತಿಕ ಅಧಿಕಾರದಲ್ಲಿತ್ತು. ನೈತಿಕ ಅಧಿಕಾರ? ರಾಜ ತಪ್ಪು ದಾರಿ ಹಿಡಿದಾಗ ಅವನನ್ನ ತಿದ್ದುವ ಅಥವಾ ಜನರ ದೃಷ್ಟಿಯಲ್ಲಿ ಅವನನ್ನ ಅಯೋಗ್ಯನನ್ನಾಗಿ ಮಾಡುವ ನೈತಿಕ ಶಕ್ತಿ ಗುರುಗಳಿಗಿತ್ತು. ರಾಜನಿಗೆ ಜನರ ಬೆಂಬಲ ಬೇಕಿದ್ರೆ ಗುರುವಿನ ಆಶೀರ್ವಾದವೂ ಬೇಕಿತ್ತು. ಅಂದ್ರೆ ಗುರು ರಾಜನ ಆತ್ಮಸಾಕ್ಷಿಯ ತರ ಕೆಲಸ ಮಾಡ್ತಾ ಇದ್ರು. ನಿಖರವಾಗಿ. ಸತ್ಯದ ಅಡಿಪಾಯದ ಮೇಲೆ ನಿಂತ ಆಡಳಿತವೇ ಶಾಶ್ವತ, ಕುತಂತ್ರದ್ದಲ್ಲ ಅನ್ನೋದು ಅವರು ಕಲಿಸಿದ್ದ ಪಾಠ. ಸರಿ, ರಾಜಧರ್ಮದಿಂದ ಈಗ ಸಾಮಾಜಿಕ ನ್ಯಾಯದ ಕಡೆಗೆ ಬರೋಣ. ಧರ್ಮದ ಜೊತೆ ನ್ಯಾಯವೂ ಅಷ್ಟೇ ಮುಖ್ಯ ಅಲ್ವಾ? ಖಂಡಿತ. ಗುರುಗಳು ನ್ಯಾಯದ ಕಾವಲುಗಾರರಾಗಿದ್ರು ಅಂತ ಆಕರಗಳು ಹೇಳ್ತಾವೆ. ಅಧಿಕಾರ ಇಲ್ಲದೆ ಇದನ್ನು ಹೇಗೆ ಸಾಧಿಸಿದ್ರು? ಇಲ್ಲಿ ನಾವು ನ್ಯಾಯವನ್ನ ಕೇವಲ ಕಾನೂನಿನ ಚೌಕಟ್ಟಿನಲ್ಲಿ ನೋಡಬಾರ್ದು. ಗುರುಗಳು ಮಾತಾಡಿದ್ದು ಸಾಮಾಜಿಕ ನ್ಯಾಯದ ಬಗ್ಗೆ. ಸಮಾಜದ ಒಳಗಿನ ತಾರತಮ್ಯಗಳನ್ನ, ಅಸಮಾನತೆಗಳನ್ನ ಅವರು ಪ್ರಶ್ನಿಸ್ತಿದ್ರು. ಬಸವಣ್ಣನವರ ಹಾಗೆ. ಹೌದು. 12ನೇ ಶತಮಾನದ ಬಸವಣ್ಣನವರಿಗಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಆಗಿನ ಕಾಲದಲ್ಲಿ ಆಳವಾಗಿ ಬೇರೂರಿದ್ದ ಜಾತಿಭೇದ, ಲಿಂಗಭೇದವನ್ನ ಅವರು ಅತ್ಯಂತ ತೀವ್ರವಾಗಿ ವಿರೋಧಿಸಿದ್ರು. ಕಾಯಕವೇ ಕೈಲಾಸ ಎಂಬ ತತ್ವದ ಮೂಲಕ ಅಲ್ವಾ? ವೇದಿಕೆಯನ್ನ ಸ್ಥಾಪಿಸಿ ಅಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತನ್ನ ಅಭಿಪ್ರಾಯ ಹೇಳೋಕೆ ಸಮಾನ ಅವಕಾಶ ಕೊಟ್ರು. ಅದು ಆ ಕಾಲಕ್ಕೆ ಊಹೆಗೂ ನಿಲುಕದ ಒಂದು ಸಾಮಾಜಿಕ ಕ್ರಾಂತಿ. ಹೌದು. ಸಮಾಜದಲ್ಲಿ ಸಮಾನತೆ ಇಲ್ಲದಿದ್ರೆ ಅದು ಒಳಗಿನಿಂದಲೇ ಕುಸಿದು ಬೀಳುತ್ತೆ. ಹೊರಗಿನ ಶತ್ರು ಬೇಕೇ ಇಲ್ಲ. ಈ ಸತ್ಯವನ್ನ ಗುರುಗಳು ಅರಿತಿದ್ರು. ಅವರು ಯಾವುದೇ ರಾಜಕೀಯ ಶಕ್ತಿ ಬಳಸಲಿಲ್ಲ. ಇಲ್ಲ, ಕೇವಲ ವಿಚಾರಗಳ ಶಕ್ತಿಯನ್ನ ಬಳಸಿದ್ರು. ಅದ್ಭುತ. ನೆಲ, ಜಲ, ಸತ್ಯ, ನ್ಯಾಯ. ಈಗ ಸಂಸ್ಕೃತಿಯ ಕಡೆಗೆ ಬರೋಣ. ಒಂದು ದೇಶದ ಗುರುತೆ ಅದರ ಸಂಸ್ಕೃತಿ. ಸಂಗೀತ,
ಯೋಗ, ವೇದಾಂತ, ಧ್ಯಾನ ಇವೆಲ್ಲವನ್ನೂ ಉಳಿಸಿ ಬೆಳೆಸಿದ್ದು ಕೂಡ ಗುರುಗಳೇನಾ? ಖಂಡಿತ. ಇಲ್ಲಿ ಕೇವಲ ಕಲೆಗಳಷ್ಟೇ ಅಲ್ಲ, ಆಂತರಿಕ ಅನ್ವೇಷಣೆಯೂ ಸೇರಿದೆ. ರಮಣ ಮಹರ್ಷಿಗಳನ್ನೇ ನೋಡಿ. ಅವರು ದೊಡ್ಡ ಗ್ರಂಥಗಳನ್ನ ಬರೀಲಿಲ್ಲ, ದೊಡ್ಡ ಸಂಸ್ಥೆಗಳನ್ನ ಕಟ್ಟಲಿಲ್ಲ. ಇಲ್ಲ. ನಾನು ಯಾರು ಅನ್ನೋ ಒಂದೇ ಒಂದು ಸರಳ ಪ್ರಶ್ನೆ ಮೂಲಕ ಆತ್ಮಜ್ಞಾನದ ದಾರಿಯನ್ನ ಜಗತ್ತಿಗ ತೋರಿಸ್ಕೊಟ್ರು. ಆ ಪ್ರಶ್ನೆಯೇ ಒಂದು ತಪಸ್ಸಾಯ್ತು. ಆದ್ರೆ ನಾನು ಯಾರು ಅನ್ನೋ ಪ್ರಶ್ನೆ ಅಷ್ಟು ಶಕ್ತಿಶಾಲಿಯಾಗೋಕೆ ಹೇಗ್ ಸಾಧ್ಯ? ಅದು ತುಂಬಾ ಸರಳವಾಗಿ ಕಾಣಿಸ್ತದಲ್ವೇ? ಆ ಸರಳತೆಯಲ್ಲೇ ಅದರ ಶಕ್ತಿ ಇರೋದು. ಹೇಗೆ? ನಮ್ಮ ಗಮನ ಯಾವಾಗ್ಲೂ ಹೊರಗಿರುತ್ತೆ. ಹಣ, ಅಧಿಕಾರ, ಸಂಬಂಧಗಳು. ಈ ಒಂದು ಪ್ರಶ್ನೆ ನಮ್ಮ ಗಮನವನ್ನ ಸಂಪೂರ್ಣವಾಗಿ ಒಳಮುಖವಾಗಿ ತಿರುಗಿಸುತ್ತೆ. ನಮ್ಮ ಅಸ್ತಿತ್ವದ ಮೂಲವನ್ನ ಹುಡುಕೋಕೆ ಪ್ರೇರೇಪಿಸುತ್ತೆ. ಇದೇ ಆತ್ಮಜ್ಞಾನ. ಹೌದು. ಸಂಸ್ಕೃತಿ ಅಂದ್ರೆ ಕೇವಲ ಹಾಡು, ನೃತ್ಯ ಅಲ್ಲ, ಅದು ನಮ್ಮನ್ನು ನಾವು ಅರಿಯುವ ವಿಧಾನ. ಅಂದ್ರೆ ಇವತ್ತಿನ ಯೋಗ ಕೇಂದ್ರಗಳು, ಧ್ಯಾನ ಶಿಬಿರಗಳು ಇವೆಲ್ಲ ಆಧುನಿಕ ಗುರುಕುಲಗಳು. ಹೌದು, ಅವು ಈ ಪರಂಪರೆಯ ಜೀವಂತ ಕೊಂಡಿಗಳು. ಅಸಂಖ್ಯಾತ ಗುರುಗಳು ಈ ಆತ್ಮಜ್ಞಾನದ ಕಿಡಿಯನ್ನ ಮುಂದಿನ ಪೀಳಿಗೆಗೆ ದಾಟಿಸುತ್ತಿದ್ದಾರೆ. ಈಗ ನಮ್ಮ ಚರ್ಚೆಯ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಇಂದು ಟೆಕ್ನಾಲಜಿ ಯುಗ, ಮಾಹಿತಿ ಬೆರಳು ತುದಿಯಲ್ಲಿದೆ. ಇಂತಹ ಕಾಲದಲ್ಲಿ ಈ ಪ್ರಾಚೀನ ಗುರು ಪರಂಪರೆ ಪ್ರಸ್ತುತವೇ? ಆಕರಗಳು ಬಹಳ ಸ್ಪಷ್ಟವಾಗಿ ಹೌದು ಅಂತವೆ. ಆದರೆ ಇಲ್ಲಿ ನಾವು ಗುರು ಪರಂಪರೆ ಅನ್ನೋ ಕಲ್ಪನೆಯನ್ನ ಸ್ವಲ್ಪ ವಿಸ್ತರಿಸಿ ನೋಡಬೇಕು. ವಿಸ್ತರಿಸಿ ನೋಡೋದಂದ್ರ? ಆಶ್ರಮಗಳು, ಮಠಗಳು, ಯೋಗ ಕೇಂದ್ರಗಳು ತಮ್ಮ ಕೆಲಸವನ್ನ ಮುಂದುವರಿಸುತ್ತಿವೆ. ಆದ್ರೆ ಅದರ ಜೊತೆಗೆ ಆಕರಗಳು ಒಂದು ಸುಂದರವಾದ ಮಾತನ್ನ ಹೇಳ್ತವೆ. ಅದೇನು? ಪ್ರತಿ ತಾಯಿ ಮೊದಲ ಗುರು, ಪ್ರತಿ ತಂದೆ ಧರ್ಮದ ಮಾರ್ಗದರ್ಶಕ. ಓ, ಅಂದ್ರೆ ಗುರು ಅನ್ನೋದು ಕೇವಲ ಕೇಸರಿ ವಸ್ತ್ರ ಧರಿಸಿದ ಸನ್ಯಾಸಿಗಳಿಗೆ ಸೀಮಿತವಾಗಿಲ್ಲ. ಖಂಡಿತ ಇಲ್ಲ. ಜ್ಞಾನವನ್ನ ನಿಸ್ವಾರ್ಥವಾಗಿ ಪ್ರೀತಿಯಿಂದ ಮುಂದಿನ ಪೀಳಿಗೆಗೆ ದಾಟಿಸುವ ಪ್ರತಿಯೊಬ್ಬರೂ ಈ ಪರಂಪರೆಯ ಭಾಗವೇ. ಶಾಲಾ ಶಿಕ್ಷಕರಿಂದ ಹಿಡಿದು ಮನೆಯಲ್ಲಿ ಮಕ್ಕಳಿಗೆ ಒಳ್ಳೆ ಮೌಲ್ಯ ಕಲಿಸೋ ಪೋಷಕರವರೆಗೆ ಎಲ್ಲರೂ. ಗುರು ಪರಂಪರೆ ಅನ್ನೋದು ಒಂದು ಹರಿಯೋ ನದಿ. ಅದಕ್ಕೆ ನಿಂತ ನೀರಿನ ಹಾಗೆ ಒಂದು ನಿರ್ದಿಷ್ಟ ರೂಪ ಇಲ್ಲ. ಹಾಗಾದ್ರೆ ಗುರು ಅನ್ನೋದು ಒಂದು ಪದವಿಯಲ್ಲ, ಅದೊಂದು ಸಾಮಾಜಿಕ ಜವಾಬ್ದಾರಿ. ನಿಖರವಾಗಿ. ಈ ಮಾಹಿತಿ ಸ್ಫೋಟದ ಯುಗದಲ್ಲಿ ಗೂಗಲ್ ಎಲ್ಲಾ ಉತ್ತರ ಕೊಡ್ತಿರುವಾಗ ಬಹುಶಃ ಜ್ಞಾನ ಮತ್ತು ಪ್ರಜ್ಞೆ ನಡುವಿನ ವ್ಯತ್ಯಾಸವನ್ನ ತಿಳಿಸೋರೆ ನಿಜವಾದ ಗುರುಗಳು. ಅತ್ಯುತ್ತಮವಾಗಿ ಹೇಳಿದ್ರಿ. ಅದೇ ಇದರ ಸಾರ. ಒಟ್ಟಾರೆಯಾಗಿ ಈ ಚರ್ಚೆಯನ್ನ ನೋಡಿದಾಗ ಒಂದು ಎಚ್ಚರಿಕೆಯ ಮಾತು ಕೂಡ ಈ ಆಕರಗಳಲ್ಲಿ ಕಾಣಿಸುತ್ತೆ. ಹೌದು. ನಾವೊಂದು ವೇಳೆ ಈ ಗುರು ಪರಂಪರೆಯನ್ನ ಅಂದ್ರೆ ಜ್ಞಾನವನ್ನ ದಾಟಿಸೋ ಈ ಪ್ರಕ್ರಿಯೆಯನ್ನ ಮರೆತರೆ ನಮ್ಮ ಅಸ್ತಿತ್ವದ ಮೂಲಗಳಾದ ನೆಲ, ಜಲ, ಧರ್ಮ, ಸಂಸ್ಕೃತಿ ಎಲ್ಲವೂ ನಿಧಾನವಾಗಿ ದುರ್ಬಲಗೊಳ್ತವೆ. ಆದ್ರೆ ಇದರ ಬಗ್ಗೆ ನಾವು ಜಾಗೃತರಾದ್ರೆ ಭಾರತದ ನಿಜವಾದ ಶಕ್ತಿಯನ್ನ ಯಾರೂ ತಡೆಯಲಾರರು. ಅಂತಿಮವಾಗಿ ಈ ಎಲ್ಲ ಆಕರಗಳ ತಿರುಳು ಒಂದೇ. ಭಾರತದ ನಿಜವಾದ ಶಕ್ತಿ ಅದರ ಸೇನೆಯಲ್ಲಿಲ್ಲ, ಆರ್ಥಿಕತೆಯಲ್ಲಿಲ್ಲ. ಇವೆಲ್ಲ ಬಾಹ್ಯ ಶಕ್ತಿಗಳು, ಬದಲಾಗುವಂತಹ ಶಕ್ತಿಗಳು. ಹೌದು. ಭಾರತದ ನಿಜವಾದ ಶಾಶ್ವತವಾದ ಶಕ್ತಿ ಇರೋದು ಆತ್ಮಜ್ಞಾನದಲ್ಲಿ. ಗುರು ಪರಂಪರೆ ಜೀವಂತವಾಗಿದ್ರೆ ಆ ಆತ್ಮಜ್ಞಾನದ ಜ್ಯೋತಿ ಬೆಳಗುತ್ತಿರುತ್ತೆ. ಆ ಜ್ಯೋತಿ ಇರೋವರೆಗೂ ಭಾರತ ಶಾಶ್ವತವಾಗಿರುತ್ತೆ. ಹಾಗಾದ್ರೆ ಕೇಳುಗರು ಯೋಚಿಸೋಕೆ ಇಲ್ಲೊಂದು ವಿಷಯವಿದೆ. ಜ್ಞಾನವನ್ನ ದಾಟಿಸುವ ಪ್ರತಿಯೊಬ್ಬರು ಗುರುವೇ ಅಂತ ಈ ಆಕರಗಳು ಹೇಳ್ತವೆ. ಈ ಮಾಹಿತಿ ಸ್ಫೋಟದ ಯುಗದಲ್ಲಿ ಎಲ್ಲೆಡೆ ಅಭಿಪ್ರಾಯಗಳು, ಸುಳ್ಳುಗಳು ತುಂಬಿರುವಾಗ ನಾವು ಕೇವಲ ಮಾಹಿತಿಯನ್ನ ಹಂಚುವರಾಗಿ ಉಳಿಬೇಕೆ ಅಥವಾ ಪ್ರಜ್ಞೆಯನ್ನ ದಾಟಿಸೋರಾಗ್ಬೇಕೆ? ಅದೇ ಪ್ರಶ್ನೆ. ನಮ್ಮಲ್ಲಿರುವ ಒಂದು ಸಣ್ಣ ಜ್ಞಾನವನ್ನ, ಒಂದು ಉತ್ತಮ ಮೌಲ್ಯವನ್ನ ಮುಂದಿನವರಿಗೆ ದಾಟಿಸುವ ಮೂಲಕ ನಾವೆಲ್ಲರೂ ಈ ಸಾವಿರಾರು ವರ್ಷಗಳ ಪರಂಪರೆಯ ಒಂದು ಸಣ್ಣ ಆದರೆ ಮಹತ್ವದ ಕೊಂಡಿಯಾಗಬಹುದೇ? ಹಾಗೆ ದಾಟಿಸಲು ನಾವು ಯಾವ ಜ್ಞಾನವನ್ನ ಆರಿಸಿಕೊಳ್ಳಬೇಕು? ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ.